ಕರ್ನಾಟಕ ಇತಿಹಾಸ ಯಾವ ರೀತಿ ಇದೆ ಎಂದರೆ ನಾವು ಹೆಚ್ಚಾಗಿ ಸಂಶೋಧನೆಯನ್ನು ಮಾಡುತ್ತಾ ಹೋದಂತೆ ನಮಗೆ ಇನ್ನೂ ಹೆಚ್ಚಾದ ರಹಸ್ಯಮಯ ವಿಷಯಗಳು ತಿಳಿಯುತ್ತವೆ. ಅದೇ ರೀತಿಯಾಗಿ ಹೊಯ್ಸಳ, ಕದಂಬರು, ಚಾಲುಕ್ಯರು ಇದೇ ರೀತಿಯಾಗಿ ಸುಮಾರು ರಾಜರುಗಳು ನಮ್ಮ ಕರ್ನಾಟಕವನ್ನು ಆಳಿ ಹೋಗಿದ್ದಾರೆ. ಇದರಲ್ಲಿ ನಾವು ಇಂದು ಆರಿಸಿಕೊಂಡಿರುವ ವಿಷಯವೇನೆಂದರೆ ಹೊಯ್ಸಳರ ವಾಸ್ತುಶಿಲ್ಪ. ಹೊಯ್ಸಳರು ಹೋಗುವಾಗ ನಮಗೆ ಅತಿ ಅದ್ಭುತವಾದ ವಾಸ್ತುಶಿಲ್ಪದ ಕಲೆಯನ್ನು ಕೊಡುಗೆಯಾಗಿ ನೀಡಿ ಹೋಗಿದ್ದಾರೆ. ದೇವಾಲಯಗಳನ್ನು ನಿರ್ಮಿಸಿದ್ದಾರೆ, ಕಟ್ಟಡಗಳನ್ನು ನಿರ್ಮಿಸಿದ್ದಾರೆ. ಈ ರೀತಿಯಾದ ವಾಸ್ತುಶಿಲ್ಪದ ಬಗ್ಗೆ ಇಂದು ನಾವು ನಿಮಗೆ ತಿಳಿಸುತ್ತೇವೆ. ಹೊಯ್ಸಳರ ಬಗ್ಗೆ ಯಾರಿಗೆಲ್ಲ ತಿಳಿದಿಲ್ಲ, ಹೊಯ್ಸಳರು ತಮ್ಮ ವಾಸ್ತುಶಿಲ್ಪವಿಂದಲೇ ಪ್ರಸಿದ್ಧರಾಗಿರುವಂಥವರು. ಕರ್ನಾಟಕವನ್ನು ಆಳಿದ ರಾಜರುಗಳಲ್ಲಿ ಹೊಯ್ಸಳರು ಕೂಡ ಒಬ್ಬರು. ಹೊಯ್ಸಳರು ತಮ್ಮ ವಾಸ್ತುಶಿಲ್ಪ ಮತ್ತು ತಮ್ಮ ಶೈಲಿಯಿಂದಲೇ ಕಟ್ಟಡಗಳನ್ನು ನಿರ್ಮಿಸುವುದರ ಕಲೆಯಿಂದಲೇ ಪ್ರಮುಖರಾದಂಥವರು. ಹೊಯ್ಸಳ ಎಂದರೆ ಹುಲಿಯನ್ನು ಕೊಲ್ಲುತ್ತಿರುವ ಸ್ಥಳ ಎಂಬುದು ಇದರ ಅರ್ಥ. ಬಹುಕಾಲದವರೆಗೆ ಕರ್ನಾಟಕವನ್ನು ಆಳಿದವರಲ್ಲಿ ಹೊಯ್ಸಳರು ಪ್ರಮುಖರು. ಕದಂಬರು ಮತ್ತು ಚಾಲುಕ್ಯರಂತೆ ಇವರೂ ಸಹ ಕನ್ನಡ ನಾಡಿನಾದ್ಯಂತ ಅನೇಕ ದೇವಾಲಯಗಳನ್ನು ನಿರ್ಮಿಸಿದರು. ಸರಿಸುಮಾರು ಕನ್ನಡ ನಾಡಿನಲ್ಲಿ ಇವರು 92 ದೇವಾಲಯಗಳನ್ನು ನಿರ್ಮಿಸಿದ್ದಾರೆ. ಇದರಲ್ಲಿ ಸುಮಾರು 40 ದೇವಾಲಯಗಳು ಹೊಯ್ಸಳರ ರಾಜಕೀಯ ಕ್ಷೇತ್ರವಾಗಿದ್ದ ಹಾಸನ ಜಿಲ್ಲೆಯಲ್ಲೇ ಇವೆ. ಅವುಗಳಲ್ಲಿ ಮುಖ್ಯವಾದುದು ಬೇಲೂರು, ಹಳೇಬೀಡು ದೇವಾಲಯಗಳು. ದ್ರಾವಿಡ ಮತ್ತು ನಾಗರ ಶೈಲಿಯ ಮಿಶ್ರಣವನ್ನು ಹೊಯ್ಸಳರ ವಾಸ್ತುಶಿಲ್ಪಿಯಲ್ಲಿ ನಾವು ಕಾಣಬಹುದು. ಮತ್ತು ಪಾಶ್ಚಾತ್ಯ ಪಂಡಿತರು, ವಿದ್ವಾಂಸರು ಚಾಲುಕ್ಯರ ವಾಸ್ತುಶಿಲ್ಪಿಗೆ ಕೊಟ್ಟ ಮಹತ್ವವನ್ನು ಹೊಯ್ಸಳ ಶೈಲಿಗೆ ಕೊಡದೆ ಚಾಲುಕ್ಯ ಸಂಸ್ಕೃತಿಯೊಳಗೆ ಇದನ್ನೂ ಸೇರಿಸಿ ಬದಿಗಿರಿಸಿದ್ದಾರೆ ಎಂಬುದೇ ನಮಗೆ ಬೇಜಾರೆನಿಸುವ ವಿಷಯ. ಇದೇ ಥರದ ಇನ್ನೂ ಹೆಚ್ಚಾದ ಮಾಹಿತಿಗಳನ್ನು ನಾವು ನಿಮಗೆ ತಲುಪಿಸಲು ಇಚ್ಛಿಸುತ್ತೇವೆ. ಇದರ ಪೂರ್ಣ ಮಾಹಿತಿಯನ್ನು ನೀವು ತಿಳಿಯಬೇಕೆಂದರೆ ಸವಿ ಥಿಂಗ್ಸ್ ಎಂಬ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಇದರ ಪೂರ್ಣ ಮಾಹಿತಿಯನ್ನು ನಾವು ವಿಡಿಯೋ ಮೂಲಕ ಹಾಕಿದ್ದೇವೆ. ನೀವು ದಯಮಾಡಿ ಹೋಗಿ ನಮ್ಮ ಚಾನಲ್ನಲ್ಲಿ ಇದರ ಮಾಹಿತಿಯನ್ನು ತಿಳಿದುಕೊಂಡು ಇನ್ನೂ 4 ಜನಕ್ಕೆ ಈ ಮಾಹಿತಿಯನ್ನು ಹಾಗೆಯೇ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಧನ್ಯವಾದಗಳು.